ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಎಡುಮಮ್ಮಿ ಸಾಫ್ಟ್ವೇರ್. ಈ ವಿಡಿಯೋದಲ್ಲಿ ನಿಮಗೆ ಎಡುಮಮ್ಮಿ ಸಾಫ್ಟ್ವೇರಲ್ಲಿ ಯಾವ ಥರ ಆನ್ಲೈನ್ ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡ್ಬೋದು, ಯಾವ ಥರ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರ್ಬೋದು, ಡಿಸ್ಕ್ರಿಪ್ಟಿವ್ ಇರ್ಬೋದು, ಟ್ರೂ ಆರ್ ಫಾಲ್ಸ್ ಇರ್ಬೋದು, ಪ್ರತಿಯೊಂದನ್ನು ಇಲ್ಲಿ ನಿಮಗೆ ಒಂದು ಮಾಡೆಲ್ ಇದೆ ಆನ್ಲೈನ್ ಎಕ್ಸಾಮಿನೇಷನ್ ಅಂತ. ಇದರಲ್ಲಿ ಆನ್ಲೈನ್ ಎಕ್ಸಾಮ್ ಮತ್ತು ಕ್ವಶನ್ ಬ್ಯಾಂಕ್ ಅಂತ ಆಪ್ಷನ್ಸ್ ಇದೆ. ನೀವು ಇಲ್ಲಿ ಆನ್ಲೈನ್ ಎಕ್ಸಾಮಿನೇಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಎಕ್ಸಾಮ್ಸನ್ನು ಕ್ರಿಯೇಟ್ ಮಾಡಲಿಕ್ಕೆ ನಿಮಗೆ ಒಂದು ಆಪ್ಷನ್ ಬಂದುಬಿಡುತ್ತೆ. ಇಲ್ಲಿ ಮೇಲ್ಗಡೆ ಆ್ಯಡ್ ಎಕ್ಸಾಮ್ ಅಂತ ಆಪ್ಷನ್ ಇದೆ. ಪ್ರೆಸೆಂಟ್ಲಿ ಯಾವುದೇ ಒಂದು ಎಕ್ಸಾಮ್ ಕ್ರಿಯೇಟ್ ಆಗಿರ್ತಕ್ಕಂಥದ್ದು ಡಿಸ್ಪ್ಲೇ ಇಲ್ಲ, ಡೆಮೋ ಮಾಡಲು ಆಗಿರೋದ್ರಿಂದ. ಸೊ ನೀವು ಆ್ಯಡ್ ಮಾಡಬೇಕಂದ್ರೆ ಇಲ್ಲಿ ಆ್ಯಡ್ ಬಟನ್ ಇದೆ, ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಯಾವ ಥರ ಒಂದು ಎಕ್ಸಾಮನ್ನು ನೀವು ಕಂಡಕ್ಟ್ ಮಾಡ್ತಾಯಿದ್ರಿ, ಆ ಎಕ್ಸಾಮ್ ಟೈಟಲ್ ಏನು, ಸೊ ಎಕ್ಸಾಮ್ ಡೇಟ್ ಯಾವುದು, ಫ್ರಮ್ ಡೇಟ್ ಟು ಡೇಟ್, ಕಂಪ್ಲೀಟ್ ಇನ್ಫಾರ್ಮೇಷನ್ನ ಇಲ್ಲಿ ಕೊಡಬೇಕಾಗತ್ತೆ. ಆ ಇನ್ಫಾರ್ಮೇಷನ್ ಕೊಟ್ಟಿರ್ತಕ್ಕಂಥದ್ರಲ್ಲಿ ನಿಮಗೆ ಬೇಸಿಕ್ ಡೀಟೇಲ್ಸ್, ಇಲ್ಲಿ ಪಬ್ಲಿಷ್ ಎಕ್ಸಾಮ್, ಪಬ್ಲಿಷ್ ರಿಸಲ್ಟ್ ಅಂತ ಆಪ್ಷನ್ ಕೂಡ ಇದೆ. ಇವೆರಡನ್ನ ಟಿಕ್ ಮಾಡಿಬಿಟ್ಟು ಆಮೇಲೆ ನೀವು ಒಂದು ಸೇವನ್ನು ಕೊಡಬೇಕಾಗತ್ತೆ. ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗಬೇಕಂತಂದರೆ. ಮತ್ತು ಅಟೆಂಪ್ಟ್ಸ್ ಎಷ್ಟು ಇರ್ಬೋದು, ಕ್ವಿಜ್ ಏನಾದರೂ ಇದ್ದರೆ ಅಟೆಂಪ್ಟ್ಸ್ ಕೊಡ್ಬೋದು, ಪಾಸಿಂಗ್ ಪರ್ಸೆಂಟೇಜ್ ಕೊಡ್ಬೋದು. ಇದೆಲ್ಲ ಕೊಟ್ಟು ಸೇವ್ ಅಂತ ಕೊಟ್ಟರೆ ನಿಮಗೆ ಅಲ್ಲಿ ಒಂದು ಎಕ್ಸಾಮಿನೇಷನ್ ಕ್ರಿಯೇಟ್ ಆಗಿರ್ತಕ್ಕಂಥದ್ದು ಇನ್ಫಾರ್ಮೇಷನ್ಸ್ ಬರುತ್ತೆ. ಆ ನಂತರ ಎರಡನೇ ಆಪ್ಷನ್ ಬಂದು ಕ್ವಶನ್ ಬ್ಯಾಂಕ್ ಅಂತ. ನೀವು ಇಲ್ಲಿ ಇಂಡಿವಿಜುವಲ್ ಕ್ವಶನ್ ಇರ್ತಕ್ಕಂಥದ್ದು ಕ್ರಿಯೇಟ್ ಮಾಡ್ಕೊಳ್ಬೋದು, ಹಾಗೆ ಮಲ್ಟಿಪಲ್ ಒಂದು ಎಕ್ಸೆಲ್ ಕೂಡ ನೀವು ಅಪ್ಲೋಡ್ ಮಾಡ್ಬೋದು. ಇಲ್ಲಿ ಇಂಡಿವಿಜುವಲ್ ಯಾವ ಥರ ಎಂಟ್ರಿ ಮಾಡಬೇಕಂದ್ರೆ ಇಲ್ಲಿ ಜಸ್ಟ್ ನೀವು ಸಬ್ಜೆಕ್ಟ್ ಸೆಲೆಕ್ಟ್ ಮಾಡಿ, ಕ್ವಶನ್ ಟೈಪ್ ಸೆಲೆಕ್ಟ್ ಮಾಡಿ, ಹಾಗೆ ಲೆವೆಲನ್ನು ಸೆಲೆಕ್ಟ್ ಮಾಡಿಬಿಟ್ಟು ನೀವು ಯಾವ ಕ್ಲಾಸಿಗೆ ಒಂದು ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾಯಿದ್ರಿ ಆ ಕ್ವಶನ್ಗಳನ್ನು ಇಲ್ಲಿ ನೀವು ಟೈಪ್ ಮಾಡಬೇಕಾಗತ್ತೆ. ಇಂಡಿವಿಜುವಲ್ ಎಂಟ್ರಿ ಮಾಡಬೇಕಂದ್ರೆ ಲೈಕ್ ಇಲ್ಲಿ ಕ್ವಶನ್ ಟೈಪ್ ಮಲ್ಟಿಪಲ್ ಚಾಯ್ಸ್ ಅಂತ ಸೆಲೆಕ್ಟ್ ಮಾಡಿದರೆ ಇಲ್ಲಿ ಕ್ವಶನ್ ಪ್ಲೇಸಲ್ಲಿ ನೀವು ಕ್ವಶನ್ ಹಾಕಿಬಿಡಿ. ಇಲ್ಲಿ ನೀವು ಯಾವುದೇ ಒಂದು ಫಾರ್ಮುಲಾ ಇರ್ಬೋದು, ವರ್ಡಲ್ಲಿ ಯಾವ್ಯಾವ ಥರ ಕ್ರಿಯೇಟ್ ಮಾಡಿರ್ತೀರಿ, ಕಂಪ್ಲೀಟ್ ಇಮೇಜ್ ಇರ್ಬೋದು, ಎಲ್ಲವನ್ನು ಇಲ್ಲಿ ನಿಮಗೆ ಸೇವ್ ಆಗಿರುತ್ತೆ. ಆ ಕಂಪ್ಲೀಟ್ ಏನು ಸೆಕೆಂಡ್ ಏನಿದೆ ಇಲ್ಲಿ ಆಪ್ಷನ್ಸ್ ಇದೆ, ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ ಅಂತ. ಈ ಕ್ವಶನ್ಗೆ ಇರ್ತಕ್ಕಂಥ ಆಪ್ಷನ್ಸ್ಗಳನ್ನು ನೀವು ಕೆಳಗೆ ನೋಟ್ ಡೌನ್ ಮಾಡ್ಬೋದು. ಅದನ್ನು ಮತ್ತು ಲಾಸ್ಟಲ್ಲಿ ನಿಮಗೆ ಒಂದು ರೈಟ್ ಇರ್ತಕ್ಕಂಥ ಒಂದು ಆಪ್ಷನ್ನ ಸೆಲೆಕ್ಟ್ ಕೂಡ ಇಲ್ಲೇ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ ಆನ್ಸರ್ ಅಂತ ಇದೆ ನೋಡಿ, ಈ ಆನ್ಸರ್ ಅಂತರಲ್ಲಿ ನಿಮಗೆ ಯಾವುದು ಆನ್ಸರ್ ಇರುತ್ತೆ ಅದನ್ನು ಟಿಕ್ ಮಾಡಿಬಿಟ್ಟು ಸೇವ್ ಅಂತ ಕೊಟ್ಟರೆ ಆ ಕ್ವಶನ್ನ ಈ ಸಾಫ್ಟ್ವೇರಲ್ಲಿ ಆ್ಯಡ್ ಆಗುತ್ತೆ. ಇಲ್ಲಿ ಪಕ್ಕದಲ್ಲಿ ವ್ಯೂ ಅಂತ ನೋಡಿದ್ರೆ ಕ್ಲಿಕ್ ಮಾಡಿದ್ರೆ ನಿಮಗೆ ಕ್ವಶನ್ ಯಾವ ಥರ ಡಿಸ್ಪ್ಲೇ ಆಗ್ತಿದೆ ನೋಡಿ. ಇದೇ ಥರ ಒಂದು ಕ್ವಶನ್ ಇರ್ತಕ್ಕಂಥದ್ದು ಮತ್ತು ಅದರ ರೈಟ್ ಆನ್ಸರ್ ಇರ್ತಕ್ಕಂಥದ್ದು ಕೂಡ ನಿಮಗೆ ಡಿಸ್ಪ್ಲೇ ಆಗ್ತಿದೆ. ನೀವು ಮಲ್ಟಿಪಲ್ ಏನಾದರೂ ಎಂಟ್ರಿ ಮಾಡಬೇಕಂದ್ರೆ ಇಲ್ಲಿ ಮೇಲ್ಗಡೆ ಇಂಪೋರ್ಟ್ ಅಂತ ಇದೆ ಆಪ್ಷನ್ ಇದೆ, ಹಾಗೆ ಪಕ್ಕದಲ್ಲಿ ಬಲ್ಕ್ ಡಿಲೀಟ್ ಅಂತ ಆಪ್ಷನ್ ಕೂಡ ಇದೆ. ಸೊ ಇಂಪೋರ್ಟ್ ಮಾಡಬೇಕಂದ್ರೆ ನೀವು ಮಲ್ಟಿಪಲ್ಸ್ ಎಕ್ಸೆಲ್ಲಿಂದ ಕ್ವಶನ್ಸ್ ರೆಡಿ ಮಾಡಿಕೊಂಡು ಅದರ ಟ್ರೂ ಡಿಸ್ಕ್ರಿಪ್ಟಿವ್ ಇರ್ಬೋದು, ಟ್ರೂ ಆರ್ ಫಾಲ್ಸ್ ಇರ್ಬೋದು, ಮಲ್ಟಿಪಲ್ ಚಾಯ್ಸ್ ಇರ್ಬೋದು, ಆ ಕಂಪ್ಲೀಟ್ ಒಂದು ಎಕ್ಸೆಲಲ್ಲಿ ನೀವು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಆ ರೆಡಿ ಮಾಡಿಕೊಂಡು ಅದು ಆ್ಯಕ್ಚುಲಿ ಸಿ ಎಸ್ ವಿ ಫೈಲು, ಅದು ನೀವು ಸಾಫ್ಟ್ವೇರಿಂದನೇ ಡೌನ್ಲೋಡ್ ಮಾಡ್ಕೊಳ್ಬೇಕು. ಬೇಕಾದರೆ ಅದು ಡೌನ್ಲೋಡ್ ಮಾಡ್ಕೊಳ್ಬೇಕಂದ್ರೆ ಇಲ್ಲಿ ಜಸ್ಟ್ ಇಂಪೋರ್ಟ್ ಅಂತ ಕ್ಲಿಕ್ ಮಾಡಿ ಮೇಲ್ಗಡೆ ಒಂದು ಐಕಾನ್ ಇದೆ ನೋಡಿ. ಸೊ ಇಲ್ಲಿ ಸೆಲೆಕ್ಟ್ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಈ ಥರ ಆಪ್ಷನ್ಸ್ ಇದೆ. ಬಟ್ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಮೇಲ್ಗಡೆ ಒಂದು ಡೌನ್ಲೋಡ್ ಬಟನ್ ಇದೆ ನೋಡಿ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಫೈಲ್ ಡೌನ್ಲೋಡ್ ಆಗ್ತಾಯಿದೆ. ಇದು ಆ್ಯಕ್ಚುಲಿ ಸಿ ಎಸ್ ವಿ ಫೈಲು. ಇದೇ ಫಾರ್ಮೇಟಲ್ಲಿ ನಿಮಗೆ ಒಂದು ಕ್ವಶನ್ಸನ್ನು ಇರಬೇಕಾಗತ್ತೆ. ಆ ಕ್ವಶನ್ಗಳು ನೀವು ಬೇಕಾದರೆ ನೋಡ್ತೀನಿ ಅಂತಂದರೆ ನೀವು ಒಂದು ಫಾರ್ಮೇಟ್ ಕೂಡ ಇಲ್ಲಿ ಡೆಮೋ ಆಗಿ ಕೊಟ್ಟಿದ್ದಾರೆ. ಟ್ರೂ ಆರ್ ಫಾಲ್ಸ್, ಡಿಸ್ಕ್ರಿಪ್ಟಿವ್ ಇದೆ, ಲೆವೆಲ್ ಏನಿದೆ, ಮತ್ತು ಇದು ಕ್ವಶನ್ ಏನಿದೆ, ಆಪ್ಷನ್ಸ್ ಏನಿದೆ, ಟ್ರೂ ಆರ್ ಫಾಲ್ಸ್, ಕರೆಕ್ಟ್ ಆನ್ಸರ್ ಯಾವುದಿದೆ, ಆ ಪ್ರತಿಯೊಂದು ನಿಮಗೆ ಡಿಸ್ಪ್ಲೇ ಆಗ್ತಕ್ಕಂಥದ್ದು. ಸೊ ನೀವು ಏನಾದರೂ ಇದು ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ಎಂಟ್ರಿ ಮಾಡಬೇಕಂತಂದರೆ ಈ ಥರ ಕ್ವಶನ್ಸನ್ನು ನೀವು ಈ ಸಿ ಎಸ್ ಪಿ ಫೈಲಲ್ಲಿ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಇದು ರೆಡಿ ಮಾಡಿಕೊಂಡು ನೀವು ಮತ್ತೆ ಇಲ್ಲಿ ಯಾವ ಕ್ಲಾಸು ಸಬ್ಜೆಕ್ಟ್ಸು ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಮಾಡಿದ್ರೆ ನಿಮಗೆ ಆ ಎಕ್ಸೆಲಲ್ಲಿ ಇರ್ತಕ್ಕಂಥ ಸಿ ಎಸ್ ಫೈಲಲ್ಲಿ ಇರ್ತಕ್ಕಂಥ ಕಂಪ್ಲೀಟ್ ಕ್ವಶನ್ಸನ್ನು ನೀವು ಸಾಫ್ಟ್ವೇರಲ್ಲಿ ಬಂದುಬಿಡುತ್ತೆ. ಸೊ ಇಷ್ಟು ಇದು ಆ್ಯಕ್ಚುಲಿ ಇಲ್ಲಿ ನಿಮಗೆ ಆನ್ಲೈನ್ ಎಕ್ಸಾಮಿನೇಷನ್ಸ್ ಕ್ರಿಯೇಟ್ ಮಾಡಲಿಕ್ಕೆ ಮತ್ತು ಅದನ್ನು ಅಸೈನ್ ಮಾಡಲಿಕ್ಕೆ ಯಾವ ಕ್ಲಾಸಿಗೆ ನೀವು ಎಕ್ಸಾಮ್ ತೊಗೊಳ್ತೀರಾ ಅದನ್ನು ಇನ್ಫಾರ್ಮೇಷನ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಈ ಮಾಡಲ್ ನಿಮಗೆ ತುಂಬ ಒಂದು ಆನ್ಲೈನ್ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದರಲ್ಲಿ ಇದು ಕ್ಲಾರಿಫೈ ಆಗಿದೆ ಅನ್ಕೊತೀನಿ. ಮತ್ತು ಏನಾದರೂ ಡೌಟ್ ಇದ್ದರೆ ಮತ್ತು ಡೈರೆಕ್ಟ್ಲಿ ನೀವು ಕಮೆಂಟ್ ಮುಖಾಂತರನೂ ತಿಳಿಸ್ಬೋದು, ಅಥವಾ ಇಮೇಲ್ ಅಥವಾ ವಾಟ್ಸಪ್ ನಂಬರ್, ಡೈರೆಕ್ಟ್ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿರ್ತೀವಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ನೀವು ಕರೆ ಕೂಡ ಮಾಡ್ಬೋದು, ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಬೋದು. ಥ್ಯಾಂಕ್ ಯು ಸೋ ಮಚ್.